ಕೆಆರ್ ಫಾರ್ಮ್ ಹೌಸ್ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರೇ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ರು. ಸದ್ಯ ಈ ವಿಡಿಯೋಗಳನ್ನು ವಶಕ್ಕೆ ಪಡೆದುಕೊಂಡಿರುವ ಸಿಸಿಬಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟಿ ಹೇಮಾ ಹೈಡ್ರಾಮಾಗಳು ಒಂದೊಂದಾಗಿ ಹೊರಬೀಳ್ತಿವೆ. ಪೊಲೀಸರ ಮುಂದೆ ನಾನು ದೊಡ್ಡ ನಟಿ ಅಂತ ಹೇಳಿದ್ಲಂತೆ. 1000ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟಿದ್ಲು ಎನ್ನಲಾಗಿದೆ. ಪಾರ್ಟಿ ನಡೆದಿದ್ದ ದಿನ ನಾನು ಹೈದರಾಬಾದ್ನಲ್ಲಿದ್ದೀನಿ ಎಂದು ವಿಡಿಯೋ ಮಾಡಿದ್ದ ಹೇಮಾ ಬೆಂಗಳೂರಿಗೆ ಬಂದಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಹೇಮಾ 3 ಜನರೊಂದಿಗೆ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿರುವ ಟಿಕೆಟ್ ಲಭ್ಯವಾಗಿದೆ. ಮೇ 18ರಂದು ಮಧ್ಯಾಹ್ನ 1:55ಕ್ಕೆ ಶಂಷಾಬಾದ್ನಿಂದ ಬಂದಿದ್ದಾರೆ. ಮೈಸೂರಿನಲ್ಲಿ ಮಳೆ ಅವಾಂತರಗಳು ಮುಂದುವರೆದಿವೆ. ಸರಗೂರು ತಾಲೂಕಿನ ಬಾಡಿಗೆ ಗ್ರಾಮದಲ್ಲಿ ಲಕ್ಷಾಂತರ ಮೌಲ್ಯದ ಶುಂಠಿ ನಾಶವಾಗಿದೆ. ಜವರಯ್ಯ ಪುಟ್ಟತಾಯಮ್ಮ ಎನ್ನುವವರ ಬೆಳೆ ನಾಶವಾಗಿದೆ. 4 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದ ಶುಂಠಿ ಬೆಳೆ ಹಾನಿಯಾಗಿದ್ದು ಪರಿಹಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ಗೆ ಸಚಿವ ಜಮೀರ್ ಅಹಮದ್ ದಿಢೀರ್ ಭೇಟಿ ನೀಡಿದ್ದಾರೆ. ಈ ವೇಳೆ ಕಳಪೆ ಆಹಾರ ನೀಡ್ತಾ ಇದ್ದಾರೆ. ವಾರಕ್ಕೆ ಒಮ್ಮೆಯೂ ಬಿರಿಯಾನಿ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಚಿವರಿಗೆ ದೂರು ಕೊಟ್ಟರು. ವಾರ್ಡನ್ ಶಿಲ್ಪಾರ್ನ ಸಸ್ಪೆಂಡ್ ಮಾಡುವುದಾಗಿ ಸಚಿವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಕೋಲಾರ ನಗರದಲ್ಲಿ ಹೂವಿನ ಕರಗದ ವೇಳೆ ಭಾರಿ ಅನಾಹುತ ತಪ್ಪಿದೆ. ಕೆಳಗೆ ಬೀಳ್ತಿದ್ದ ಕರಗವನ್ನ ಕರಗ ಪೂಜಾರಿ ಹಿಡಿದುಕೊಂಡಿದ್ದಾರೆ. ಕೋಲಾರದ ಜಯನಗರ ಬಡಾವಣೆ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವ ವೇಳೆ ಘಟನೆ ನಡೆದಿದೆ. ಧ್ವಜಸ್ತಂಭ ಪ್ರದಕ್ಷಿಣೆ ವೇಳೆ ಬಾವುಟಕ್ಕೆ ಹೂವಿನ ಕರಗ ತಗುಲಿ ಕರಗ ಹಿಂಬದಿ ಬೀಳ್ತಿದ್ದಂತೆ ಕರಗ ಪೂಜಾರಿ ಮಂಜುನಾಥ್ 2 ಕೈಯಲ್ಲಿ ಕರಗ ಹಿಡ್ಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹರ ಚಾರ್ಮಾಡಿ ಘಾಟ್ ಮಂಜಿನ ಮಧ್ಯೆ ಕಳೆದು ಹೋಗಿದೆ. ಹೆಡ್ಲೈಟ್ ಫಾಗ್ ಲೈಟ್ ಇಲ್ಲದೆ ಹೋದ್ರೆ ಗಾಡಿ ಓಡಿಸೋಕೆ ಆಗೋದೇ ಇಲ್ಲ. ಪ್ರಕೃತಿ ರಮಣೀಯ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾಗಿದ್ದಾರೆ. ಮಧ್ಯಾಹ್ನದಿಂದಲೇ ಮಂಜು ಬೀಳ್ತಾ ಇದ್ದು ಪ್ರವಾಸಿಗರು ಸೆಲ್ಫಿಗಾಗಿ ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸುತ್ತಿದ್ದಾರೆ. ಘಾಟಿಯ ತಿರುವಿನಲ್ಲಿ ವಾಹನಗಳನ್ನು ಚಲಿಸೋದಕ್ಕೆ ಚಾಲಕರು ಪರದಾಡ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಕೆರೆಕಟ್ಟೆಗಳು ತುಂಬಿವೆ. ನಂಜನಗೂಡು ತಾಲೂಕಿನ ಈಶ್ವರಗೌಡನಹಳ್ಳಿಯ ಕೆರೆ ತುಂಬಿದ್ದು ಗ್ರಾಮಸ್ಥರು ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ದಾರೆ. ಉತ್ತಮ ಮಳೆಯಿಂದಾಗಿ ಮೈಸೂರು ಜಿಲ್ಲೆಯ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ರಾಯಚೂರು ಜಿಲ್ಲೆಯ ಲಿಂಗ್ಸ್ಗೂರು ಪಟ್ಟಣದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ರಾತ್ರಿಯಿಡೀ ಪ್ರತಿಭಟನೆ ನಡೆಸಿದ್ದಾರೆ. ಮೂಲಸೌಕರ್ಯ ವಾರ್ಡನ್ ಬೇಜವಾಬ್ದಾರಿತನದ ವಿರುದ್ಧ ಸಹಾಯಕ ಆಯುಕ್ತರ ನಿವಾಸದೆದುರು ಧರಣಿ ಮಾಡಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ಮೆಟ್ರಿಕ್ ನಂತರ ವಸತಿ ನಿಲಯದ ಸ್ಟೂಡೆಂಟ್ಸ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆಯಿಂದ ವಿದ್ಯುತ್ ಕಂಬ ಮರಗಳು ಧರೆಗುರುಳಿದಂತಹ ಘಟನೆ ಕೊಪ್ಪಳ ಜಿಲ್ಲೆಯ ಹಿರೇಮ್ಯಾಗೇರಿಯಲ್ಲಿ ನಡೆದಿದೆ. ವರುಣನ ಅಬ್ಬರಕ್ಕೆ ಹಿರೇಮ್ಯಾಗೇರಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಮಾತು ಬಾರದ ಮಾನಸಿಕ ಅಸ್ವಸ್ಥತೆ ಮನೆಯಿಂದ ನಾಪತ್ತೆಯಾಗಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನವಿಲೇಹಾಳ್ ಗ್ರಾಮದಲ್ಲಿ ನಡೆದಿದೆ. 50 ವರ್ಷದ ಗೌರಮ್ಮ ಬಸವರಾಜಪ್ಪ ಇದೇ ತಿಂಗಳ 20ರಂದು ಮಧ್ಯಾಹ್ನ ಮನೆಯಿಂದ ಹೊರಗೊಂಡು ವಾಪಸ್ ಬಂದಿಲ್ಲ. ಸಂತೆಬೆನ್ನೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೈಸೂರು ನಗರದ ತ್ಯಾಜ್ಯದಿಂದಾಗಿ ಜೀವನದಿ ಕಾವೇರಿಗೆ ಕಂಟಕ ಎದುರಾಗಿದೆ. ಮೈಸೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಕಾವೇರಿ ಕಲುಷಿತಗೊಂಡಿದೆ. ಶುದ್ಧೀಕರಿಸದೆ ತ್ಯಾಜ್ಯ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾವೇರಿ ನದಿ ಮಲಿನಗೊಂಡಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿ ಬಳಿ ಕೊಳಚೆ ನೀರು ಕಾವೇರಿ ನದಿ ಸೇರ್ತಾ ಇದೆ. ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಮೈಸೂರು ಜಿಲ್ಲೆ ಎಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿಯ ಜಲಾಶಯದಲ್ಲಿ 6473 ಕ್ಯೂಸೆಕ್ ನೀರು ಒಳಹರಿವಿದ್ದು ಇಂದಿನ ನೀರಿನ ಮಟ್ಟ 59 ಅಡಿ ಇದೆ. ಕಾಫಿನಾಡಿನಲ್ಲಿ ಗಾಳಿ ಮಳೆ ಅವಾಂತರ ಮುಂದುವರೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಗ್ನಳ್ಳ ಗ್ರಾಮದಲ್ಲಿ ಮರ ಬಿದ್ದು ಮನೆ ಸಂಪೂರ್ಣ ಹಾನಿಯಾಗಿದೆ. ಮರ ಬಿದ್ದ ಹಿನ್ನೆಲೆ ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಶಾರುಖ್ಗೆ ಹೀಟ್ ಸ್ಟ್ರೋಕ್ ಆಗಿದ್ದು ಅಹಮದಾಬಾದ್ ಕೆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈಗ ನಟ ಶಾರುಖ್ ಖಾನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ.